ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಸರಿತಾಸ್ ಕಿಚನ್. ನಾನಿವತ್ತು ರಾಖಿ ಹಬ್ಬದ ಸ್ಪೆಷಲ್ಲಾಗಿ ತೆಂಗಿನಕಾಯಿ ಲಾಡು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬಾಯಲ್ಲಿಟ್ಟಿದ ತಕ್ಷಣ ಬೆಣ್ಣೆ ಅಷ್ಟೇ ಸಾಫ್ಟಾಗಿ ಕರ್ಗೋಗುವಂಥ ಈ ಲಾಡು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ಮಾಡೋ ಪ್ರಾಸೆಸ್ ನೋಡೋಣ. ನಾನಿಲ್ಲಿ ತೆಂಗಿನಕಾಯಿ ಲಾಡು ಮಾಡೋದಕ್ಕೆ ಅಂತ ಒಂದು ತೆಂಗಿನಕಾಯಿನ ತೊಗೊಂಡು ಈ ಥರ ಮೇಲಿರುವಂಥ ಚಿಪ್ಪನ್ನ ತೆಗೆದುಬಿಡಬೇಕು. ಅಂದರೆ ಈ ಶೆಲ್ಸ್ನ ತೆಗೆದುಬಿಟ್ಟು ಇದ್ರ ಮೇಲಿರುವಂಥ ಬ್ಯಾಕ್ ಪಾರ್ಟ್ ಏನಿರುತ್ತೆ, ಅಂದರೆ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ತೆಗಿಬೇಕಾಗುತ್ತೆ. ಇದನ್ನು ತೆಗಿಯೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಅದರಿಂದ ಒಂದು ಚಾಕುವಿಂದ ಮೇಲ್ಗಡೆ ಇರೋವಂಥ ಸಿಪ್ಪೆನ ತೆಗೆದುಬಿಡಬೇಕು. ನಿಮಗೆ ಈ ಥರ ತೆಗಿಯೋದು ಕಷ್ಟ ಆಗುತ್ತೆ ಅಂತ ಅನಿಸಿದ್ರೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಟೈಮ್ ಇಟ್ಟು ಆಮೇಲೆ ತೆಗೀರಿ, ತುಂಬ ಈಸಿಯಾಗಿ ತೆಗಿಬೋದು. ಸೊ ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಮೇಲೆ ಇದನ್ನು ತುರಿದಿಟ್ಕೊಳ್ಳಿ. ತುರಿದಾದ್ರೂ ತೊಗೊಳ್ಳಿ, ಇಲ್ಲಾಂದರೆ ನಿಮಗೆ ತುರಿಯೋದು ಕಷ್ಟ ಆಗುತ್ತೆ ಅಂತ ಅನಿಸಿದ್ರೆ ಮಿಕ್ಸಿಗೆ ಹಾಕಿ ಇದನ್ನು ಈ ಥರ ಅಳತೆ ಮಾಡ್ಕೊಬೇಕು. ಯಾವುದಾದ್ರೂ ಒಂದು ಕಪ್ ತೊಗೊಂಡು ನಿಮಗೆ ಕ್ವಾಂಟಿಟಿ ನೋಡ್ಕೊಬೇಕಲ್ಲ ಎಷ್ಟಾಗುತ್ತೆ ಅಂತ. ಸೊ ಅದರಿಂದ ಕಪ್ಪು ಅಳತೆ ನಾನು ತೊಗೊತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಒಂದು ತೆಂಗಿನಕಾಯಿಗೆ 2 ಕಪ್ಪಷ್ಟು ನನಗೆ ಇಲ್ಲಿ ತೆಂಗಿನಕಾಯಿ ಆಗಿದೆ. ಸೊ ಇದನ್ನು ಒಂದು ಮಿಕ್ಸಿ ಜಾರಿಗೆ ತೊಗೊಳ್ಳೋಣ. ಈ 2 ಕಪ್ಪಷ್ಟು ತೆಂಗಿನಕಾಯಿ ಕೂಡ ಇಲ್ಲಿ ಮಿಕ್ಸಿ ಜಾರಿಗೆ ತೊಗೊತಾ ಇದ್ದೀನಿ. ನಾವು ತೊಗೊಂಡಿರೋಂಥ ತೆಂಗಿನಕಾಯಿ ಕಪ್ಪಲ್ಲೇ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ ಕೂಡ ನಾವು ಇದೇ ಕಪ್ಪಲ್ಲೇ ಅಳತೆ ತೊಗೊಬೇಕಾಗತ್ತೆ. ನಾನು ತೊಗೊಂಡಿರೋಂಥ 2 ಕಪ್ಪಷ್ಟು ತೆಂಗಿನಕಾಯಿ ತುರಿಗೆ ನಾನು 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸ್ವೀಟ್ನೆಸ್ ಜಾಸ್ತಿ ಇಷ್ಟಪಡೋರು 1 ಕಪ್ಪಷ್ಟು ಕೂಡ ಹಾಕ್ಬೋದು. ಮತ್ತು ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲು ರಾ ಮಿಲ್ಕು ಹಾಕ್ಬೋದು ಅಥವಾ ಕಾಯಿಸಿ ತಣ್ಣಗಾಗಿರೋಂಥ ಹಾಲು ಕೂಡ ಹಾಕ್ಬೋದು. ಇದ್ರ ಜೊತೆಗೆ ಒಂದು 3 ಏಲಕ್ಕಿ ಮತ್ತು ಒಂದು 5ರಿಂದ 6 ಗೋಡಂಬಿನ ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಸಾಫ್ಟಾಗಿ ರುಬ್ಕೊಬೇಕಾಗತ್ತೆ. ಸೊ ನೋಡ್ತಿರ್ಬೋದು, ಸ್ವಲ್ಪ ಸಾಫ್ಟಾಗಿ ರುಬ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಈ ಥರ ಸಾಫ್ಟಾಗಿ ರುಬ್ಕೊಂಡು ಇದನ್ನು ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನಾವು ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿ ಇದೆಯಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ಫ್ಲೇಮು ಮೀಡಿಯಮಲ್ಲೇ ಇಟ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಹುರಿಬೇಕು. ಸ್ಟವ್ ಹುರಿನ ಮೀಡಿಯಮಲ್ಲೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಹುರ್ಕೊಬೇಕಾಗತ್ತೆ. ಇದು ತಳ ಬಿಡುತ್ತೆ ನೋಡಿ, ಅಲ್ಲಿ ತನಕ ಈ ಥರ ಹುರಿ ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಇದು ಮಿಕ್ಸ್ ಮಾಡಬೇಕಾದ್ರೇ ತಳ ಬಿಡುತ್ತೆ. ಅಲ್ಲಿ ತನಕ ಈ ಥರ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಪೂರ್ತಿ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ತುಪ್ಪ ಹಾಕಿದ್ರೆ ಇದು ನಾವು ಉಂಡೆ ಕಟ್ಟಬೇಕಾದ್ರೆ ನಮಗೆ ಕೈಗೆ ಅಂಟೋದಿಲ್ಲ. ಸೊ ಅದರಿಂದ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಇದು ತಳ ಬಿಡುತ್ತಲ್ಲ ಅಲ್ಲಿ ತನಕ ಈ ಥರ ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಹುರಿಬೇಕಾಗತ್ತೆ. ಇವಾಗ ಇದು ಚೆನ್ನಾಗಿ ಆಗಿದೆಯಾ ಅಂತ ನೋಡೋದಕ್ಕೆ ಅಂತ ನಾನು ಇದು ಸ್ವಲ್ಪ ಕೈಗೆ ತೊಗೊಂಡು ಈ ಥರ ಉಂಡೆ ಕಟ್ಟಿ ನೋಡಿ. ಇದು ಚೆನ್ನಾಗಿ ಉಂಡೆ ಕಟ್ಟಿದೆ ಅಂತಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ತಣ್ಣಗೆ ಅಂದರೆ ಪೂರ್ತಿ ತಣ್ಣಗಾಗಬಾರ್ದು, ಉಗುರು ಬೆಚ್ಚಗೆ ಅಂದರೆ ಲಾಡು ಕೈಗೆ ತೊಗೊಂಡು ನಮಗೆ ಲಾಡು ಕಟ್ತೀವಲ್ವ ಅಷ್ಟು ಆದರೆ ಸಾಕಾಗುತ್ತೆ. ಉಗುರು ಬೆಚ್ಚಗಿರೋ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನು ಕೆಳಗಡೆಗೆ ತೊಗೊಂಡಿದ್ದೀನಿ. ಸೊ ಈ ಥರ ತೊಗೊಂಡಿರೋವಂಥ ಲಾಡನ್ನ ಕೈಗೆ ತೊಗೊಂಡು ಕೈಗೆ ತುಪ್ಪ ಹಚ್ಕೊಳ್ಳಿ. ನಿಮಗೆ ಕೈಗೆ ಅಂಟ್ತಿದೆ ಅಂತ ಅನಿಸಿದ್ರೆ ಈ ಥರ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನು ನಿಮಗೆ ಬೇಕಾಗಿರೋ ಸೈಜಲ್ಲಿ ಇದನ್ನು ಉಂಡೆ ಮಾಡಿಕೊಂಡು ಕೊಬ್ಬರಿ ಪೌಡರ್ ಮೇಲೆ ಇದನ್ನು ಚೆನ್ನಾಗಿ ಡಿಪ್ ಮಾಡ್ಕೊಬೇಕು. ಈ ಥರ ಡಿಪ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ ಕೊಬ್ಬರಿ ಇರುತ್ತಲ್ಲ ಅದನ್ನ ಮೇಲ್ಗಡೆ ಬ್ಯಾಕ್ ಪಾರ್ಟ್ ಏನಿರುತ್ತೆ ಅಂದರೆ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಕೊಂಡ್ರೆ ನಮಗೆ ಈ ಕೊಬ್ಬರಿ ಪೌಡರ್ ಅನ್ನೋದು ರೆಡಿ ಆಗುತ್ತೆ. ಇದನ್ನು ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಂದು ಸಲ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಸಹ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ಈ ಥರ ನಾವು ಕೊಬ್ಬರಿ ಉಂಡೆ ಇದೆಯಲ್ಲ ಅಂದರೆ ತೆಂಗಿನಕಾಯಿ ಲಾಡು ಇದೆಯಲ್ಲ ಇದನ್ನು ಈ ಥರ ಉಂಡೆಗಳು ಮಾಡಿಕೊಂಡು ಅಂದರೆ ನಿಮಗೆ ಬೇಕಾಗಿರೋ ಸೈಜಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಈ ಕೊಬ್ಬರಿ ಪೌಡರ್ ಇದೆಲ್ಲ ಇದ್ರ ಜೊತೆಗೆ ಈ ಥರ ಡಿಪ್ ಮಾಡಿಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಡಿಪ್ ಮಾಡಿಕೊಂಡು ಇದಕ್ಕೆ ಒಂದೊಂದಾಗಿ ನಾವು ಮಾಡಿ ಇಟ್ಕೊಂಡ್ರೆ ನಮಗೆ ತೆಂಗಿನಕಾಯಿ ಲಾಡು ಅನ್ನೋದು ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ನಿಜ ಹೇಳ್ತಾ ಇದ್ದೀನಿ, ಬಾಯಲ್ಲಿ ಇಟ್ಟಿದ ತಕ್ಷಣ ಬೆಣ್ಣೆ ಅಷ್ಟೇ ಸಾಫ್ಟಾಗಿ ಕರ್ಗೋಗ್ಬಿಡುತ್ತೆ. ಡೆಫಿನೆಟಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನೀವು ಮಾಡಿದಾಗ ಹೇಗೆ ಬಂತು ಅಂತ ನನಗೆ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋಂಥ ತೆಂಗಿನಕಾಯಿ ಏನಿದೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಯಾವುದಾದ್ರೂ ಏರ್ಟೈಟ್ ಬಾಕ್ಸ್ಗೆ ಹಾಕಿ ನೀವು 1 ವಾರ ಸ್ಟೋರ್ ಮಾಡಿ ಇಟ್ಕೊಬೋದು. ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ತೊಗೊಂಡಿರೋಂಥ ಒಂದು ತೆಂಗಿನಕಾಯಿಗೆ ನನಗೆ 10 ಲಾಡುಗಳಾಗಿದೆ. ಅಂದರೆ ನೀವು ಮಾಡೋ ಸೈಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಈ ಥರ ನಾನು ಲಾಡುನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರಾಖಿ ಹಬ್ಬಕ್ಕೆ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನೀವು
ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋಂಥ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನನ್ನ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಸ್ ಎಲ್ಲ ನಿಮ್ಮ ಮೊಬೈಲಿಗೆ ಬರುತ್ತೆ. ಥ್ಯಾಂಕ್ ಯು.